ನಟ ವಿಜಯ್ ತಮಿಳುನಾಡಿನ ಭಾವಿ ಮುಖ್ಯಮಂತ್ರಿ ಅಂತಾನೆ ಬಿಂಬಿಸಲ್ಪಡ್ತಾ ಇದ್ದಾರೆ. ಅಷ್ಟು ಸ್ಥಾನಗಳು ಅವ್ರ ಬಳಿ ಇದೆಯಾ ಇಲ್ವಾ ಬೇರೆ ವಿಚಾರ. ನಾಳೆ ನೆಹರು ಗ್ರೌಂಡಲ್ಲಿ ಪ್ರಮಾಣ ವಚನ ತಗೊಂಡೇ ಬಿಡ್ತಾರಂತೆ, ಇದು ಒಂದು ಮಾತಿತ್ತು. ರಾಜ್ಯಪಾಲರು ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ದಾರಂತೆ ಅಂತ ಇನ್ನೊಂದು ಮಾಹಿತಿ ಇದೆ. ನಿಮಗೊಂದು 6 ಸೀಟ್ ಕಡಿಮೆ ಬರ್ತಾ ಇದೆ ನಿಮಗೆ ಅಂತ ಹೇಳಿ ಅವರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಹೇಳಿ. ಬಟ್ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಇಲ್ಲಿವರೆಗಿನ ಬೆಳವಣಿಗೆ ಇತಿಹಾಸದಲ್ಲಿ ನಡೆದಿದೆ ಅಂತ ನೋಡಿದಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ರಾಜ್ಯಪಾಲರು ಆಹ್ವಾನ ಕೊಡ್ತಾರೆ, ನೀವು ಸರ್ಕಾರ ಫಾರ್ಮ್ ಮಾಡಿ, ರಚನೆ ಮಾಡಿ ಅಂತ ಹೇಳಿ. ಮೊದಲಿಗೆ ಮುಖ್ಯಮಂತ್ರಿ ಪ್ರಮಾಣ ವಚನ ತಗೊಂಡ್ಬಿಡ್ತಾರೆ ಕೆಲವರು. ಈಗ ವಿಜಯ್ ನೆಹರು ಮೈದಾನದಲ್ಲಿ ಪ್ರಮಾಣ ವಚನ ತಗೊಳ್ಳಕ್ಕೆ ರೆಡಿಯಾಗಿದ್ದಾರೆ ಒಂದು ಕಡೆ. ಆದರೆ ಇದಾದ ಮೇಲೆ 15 ದಿನನಾ, ಒಂದು 3 ವಾರನಾ, 10 ದಿನನಾ, ಹಾಗೇನು ಮಾಡಬೇಕಾಗತ್ತೆ. ನೀವು ಫ್ಲೋರ್ ಟೆಸ್ಟ್ ಅಂತ ಬಂದಾಗ ನೀವು ಸರಳ ಬಹುಮತಕ್ಕೆ ಬೇಕಿರ್ತಕ್ಕಂಥ ನಂಬರ್ಗಳನ್ನು ತಮಿಳುನಾಡಿನ ಮಟ್ಟಿಗೆ 118 ಅದು ತೋರಿಸಲೇಬೇಕಾಗತ್ತೆ. ಅದಿಲ್ಲದೆ ಇದ್ದರೆ ನಿಮ್ಮ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ, ಆಮೇಲೆ ಮತ್ತೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಹೇಳಿ ಈ ಒಂದು ಗೊಂದಲದ ಮಧ್ಯದಲ್ಲಿ ಅಣ್ಣಾ DMK ಕಡೆಯಿಂದ 30 ಜನ ರೆಡಿ ಇದ್ದಾರಂತೆ, ಶಾಸಕರು ಬರ್ತಾ ಇದ್ದಾರಂತೆ, TVK ಜೊತೆ ಜಾಯ್ನೇ ಆಗಿಬಿಡ್ತಾರಂತೆ. ಅವರು ಬಾಹ್ಯ ಬೆಂಬಲ ಅಂತ ಮೊದಲಿತ್ತು, ಆನಂತರದಲ್ಲಿ ಚೆಕ್ ಮಾಡಿಕೊಂಡಾಗ ಇಲ್ಲ 2/3 ಭಾಗದಷ್ಟು ಶಾಸಕರು ರೆಡಿನೇ ಇದ್ದಾರಂತೆ. ಸೊ ಆಂಟಿ ಡಿಫೆಕ್ಷನ್ ಲಾ ಕೂಡ ಅವ್ರಿಗೆ ಅಪ್ಲೈ ಆಗಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ ಕೂಡ ಅವರಿಗೆ ಅಪ್ಲೈ ಆಗಲ್ಲ, ಅವ್ರು ಬಂದು ಜಾಯ್ನ್ ಆಗ್ತಾರೆ ಅಂತ ಇತ್ತು. ಈಗ ನಾನು ಈ ಡಿಬೇಟ್ ಶುರು ಮಾಡುವ ಹೊತ್ತಿಗಿನ ಬೆಳವಣಿಗೆ ಹೇಳ್ತಾ ಇದ್ದೀನಿ, ಅವರು ಹಿಂದೆ ಸರಿದಿದ್ದಾರೆ ಅಂತ. ಈವನ್ ಮುಸ್ಲಿಂ ಲೀಗ್ ಕೂಡ ಅವರು ಕೂಡ ವಿಜಯ್ಗೆ ಸಪೋರ್ಟ್ ಮಾಡಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ 1 ಗಂಟೆ ಆದಮೇಲೆ 2 ಗಂಟೆ ಆದಮೇಲೆ ಏನು ಬೆಳವಣಿಗೆ ಬೇಕಾದರೂ ಆಗಬಹುದು. ಸೊ ಯಾಕೆ ಹೀಗೆ? ಹಾಗಾದರೆ ವಿಜಯ್ ಸರ್ಕಾರ ರಚನೆ ಮಾಡತಕ್ಕಂತಹ ಹಾದಿ ಇದೆಯಲ್ಲ, ಅಷ್ಟು ಈಸಿ ಇಲ್ಲ. ಚಿದಂಬರಂ ಅವರ ಮಗ ಕಾರ್ತಿ ಚಿದಂಬರಂ ಒಂದು ಮಾತನ್ನು ಹೇಳಿದರು, ಕಾಂಗ್ರೆಸ್ ಬೆಂಬಲ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನ್ರಿ ಮಾಡ್ತೀರಾ ಇನ್ನು? ಹಾಗಾದರೆ ಸರಿ, ಎಲ್ಲರೂ ಯಾವ್ಯಾವ ಪೊಸಿಷನ್ ಇದ್ದಾರೋ ನಾವು ಅಲ್ಲೇ ಇರ್ತೀವಿ, ಒಂದೇ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಕದಲಲ್ಲ ಅಂತ ಹೇಳಿಬಿಟ್ಟಾಗ ಇನ್ನೊಂದು ಎಲೆಕ್ಷನ್ನೇ ಆಗ್ಬೇಕಾಗುತ್ತೆ ತಮಿಳುನಾಡಲ್ಲಿ. ಇನ್ನೊಂದು ಎಲೆಕ್ಷನ್ಗೆ ತಮಿಳುನಾಡು ರೆಡಿ ಇದೆಯಾ ಇವಾಗ? ಆಗಲ್ವಲ್ಲ. ಕಾಂಗ್ರೆಸ್ ಸಪೋರ್ಟ್ ಕೊಟ್ಟ ಮಾತ್ರಕ್ಕೆ DMK ಬೆನ್ನಿಗೆ ಚೂರಿ ಹಾಕ್ಬಿಟ್ರು, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರಲ್ಲ, ಏನು ಮಾಡ್ಬೇಕೀಗ ಹೇಳಿ? ಎಲೆಕ್ಷನ್ ಬಂದ್ಬಿಡ್ತಾರಾ? ಯಾರೋ ಒಂದಷ್ಟು ಮೈತ್ರಿಯಾಗಿ ಸರ್ಕಾರ ಆಗಲೇಬೇಕಲ್ಲ, ಆ ಪ್ರಕ್ರಿಯೆ ನಡೀತಾ ಇದೆ ಅಂತ ಮಾತಾಡಿದ್ರು. ಇದೊಂದು ಭಾಗ. ಡಿಬೇಟ್ ಇನ್ನೊಂದು ಭಾಗದಲ್ಲಿ 22 ರಾಜ್ಯಗಳಲ್ಲಿ BJP ಅಧಿಕಾರದಲ್ಲಿದೆ, ಓಕೆ. ಕೆಲವು ಕಡೆ ಮೈತ್ರಿ, ಕೆಲವು ಕಡೆ ಫುಲ್ ಮೆಜಾರಿಟಿ. ಇನ್ನು 8 ರಾಜ್ಯಗಳಲ್ಲಿ ಯಾಕೆ ಅಧಿಕಾರಕ್ಕೆ ಬರೋಕ್ಕಾಗಿಲ್ಲ? ಅಲ್ಲಿಗೆ ಅದು ಡೆಡ್ ಎಂಡಿಗೆ ಬಂದು ಯಾಕೆ ನಿಂತ್ಕೊಳ್ತಾ ಇದೆ? ನಾನು ಇದರಲ್ಲಿ ಕಾಶ್ಮೀರ ಮಾತಾಡ್ತಾ ಇದ್ದೀನ, ಇನ್ನೊಂದು ಕಡೆ ಇಲ್ಲಿ ಜಾರ್ಖಂಡ್ ಮಾತಾಡ್ತಾ ಇದ್ದೀನ, ಹಿಮಾಚಲ ಮಾತಾಡ್ತಾ ಇದ್ದೀನ, ಪಂಜಾಬ್ ಮಾತಾಡ್ತಾ ಇದ್ದೀನ, ಕೇರಳನ, ತಮಿಳ್ನಾಡ, ಬೇರೆ ವಿಚಾರ. ಸೊ ಅಲ್ಲಿ ಏನು ಅವ್ರಿಗೆ ಸ್ಟಕ್ ಆಗ್ತಿರತಕ್ಕಂಥ ವಿಷಯಗಳು ಏನು? ಇನ್ನು ವಿಜಯ್ಗೆ ಒಂದು ವೇಳೆ ಮುಖ್ಯಮಂತ್ರಿ ಆದರೂ ಕೂಡ 1,22,000 ಕೋಟಿ ರೂಪಾಯಿಗಳನ್ನು ಅವರು ಅನೌನ್ಸ್ ಮಾಡಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಖರ್ಚು ಮಾಡಬೇಕಲ್ಲ, ಅದರ ಕಥೆ ಏನಾಗಿದೆ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ